ಜಾತಿ ಗಣತಿ ಸಮೀಕ್ಷೆ ಇವತ್ತು ರೋಷಾವೇಶಕ್ಕೆ ತಿರುಗಿದೆ. ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷರಿಗೆ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ. ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಟ್ಯಾಗ್ ಮಾಡಿದ್ದಕ್ಕೆ ಆಕ್ರೋಶ ಹೊರಹಾಕಿದಂತಹ ಬಿಜೆಪಿ ನಿಯೋಗ ಮಧುಸೂದನ್ ನಾಯಕ್ರನ್ನ ಬೆವರಿಳಿಸಿದೆ. ಇತ್ತ ಪಕ್ಷದೊಳಗಿನ ಅಸಮಾಧಾನಕ್ಕೆ ತಮ್ಮದೇ ನಾಯಕರಿಗೆ ಹರಿಪ್ರಸಾದ್ ಚಾಟಿ ಬೀಸಿದ್ದಾರೆ. ಇವತ್ತಿನ ಒಟ್ಟು ಸಮೀಕ್ಷೆಯ ವಾತಾವರಣವನ್ನು ನೋಡಿದ್ರೆ ನೇರವಾಗಿ ಸಿದ್ದರಾಮಯ್ಯನವರ ರಾಜಕೀಯಕ್ಕೆ ಮಾತ್ರ ಇದು ಬಳಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮಾಡ್ತಿದ್ರಲ್ಲ, ಅದು ಜಾತಿ ಹೊಡೆತ ಅಲ್ಲ. ನಾವಿಲ್ಲಿ ಮಾಡ್ಬಿಟ್ರೆ ಜಾತಿ ಹೊಡೆತ. ಇವ್ರು ಮಾಡೋದೇನೈತೆ ಮತ್ತೆ ಇಡೀ ಪ್ರಪಂಚದಲ್ಲಿ ಈಗ ಬೆಣ್ಣೆ, ಮೊಸರು, ಹಾಲು ಎಲ್ಲ ಒಬ್ಬರೇ ತಿಂತಾ ಇದ್ರಲ್ಲ, ಅದು ಬೇರೆಯವ್ರಿಗೆ ಹಂಚೋಗ್ತಾ ಇದೆ ಅಂತ ಹೇಳಿ ಕೆಲವರಿಗೆ ಬೇಸರ ಆಗಿರ್ಬೋದು, ಅದಕ್ಕೆ ಮಾಡಿರ್ಬೋದು. ಜಾತಿ ಗಣತಿ ಅಲಿಯಾಸ್ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ರಾಜ್ಯ ರಾಜಕಾರಣದಲ್ಲಿ ಮುಗಿಯದ ಕದನವಾಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು, ಸಂಘ ಸಂಸ್ಥೆಗಳು, ಮಠಗಳು, ಸ್ವಾಮೀಜಿಗಳು ಮುಗಿಬಿದ್ರೂ ಸಿದ್ದು ಮಾತ್ರ ಒಂಟಿ ಸಲಗದ ಹೆಜ್ಜೆ ಇಟ್ಟಿದ್ದಾರೆ. ಸರ್ಕಾರದ ಒಳಗಿನಿಂದಲೂ ಹೇರಿದ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯ ಜಗ್ಗದೆ ಕುಗ್ಗದೆ ಜಗಜ್ಜಟ್ಟಿ ನಿಲುವು ಕೈಗೊಂಡಿದ್ದಾರೆ. ನಿನ್ನೆಯಿಂದ ಸಮೀಕ್ಷೆ ಆರಂಭವಾಗಿದ್ದು ಇವತ್ತು ಜಾತಿ ಜ್ವಾಲೆ ಮತ್ತಷ್ಟು ಧಗಧಗಿಸಿದೆ. ಉಪಜಾತಿಗಳನ್ನ ಕ್ರಿಶ್ಚಿಯನ್ಗೆ ಟ್ಯಾಗ್ ಮಾಡಿದ್ದಕ್ಕೆ ಆಕ್ರೋಶ. ಮಧುಸೂದನ್ ನಾಯಕ್ಗೆ ಬಿಜೆಪಿ ನಿಯೋಗ ಫುಲ್ ಕ್ಲಾಸ್. ಅಂದ್ಹಾಗೆ ಹಿಂದುಳಿದ ವರ್ಗಗಳ ಆಯೋಗದ ಕಚೇರಿಯಲ್ಲಿ ಕೇಸರಿ ಪಡೆ ಆಕ್ರೋಶ ಸ್ಫೋಟಿಸಿದೆ. ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಎದುರಲ್ಲೇ ಬಿಜೆಪಿ ರೋಷಾವೇಶ ಕಾಣಿಸಿದೆ. 15 SC ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಟ್ಯಾಗ್ ಕೂಡಲೇ ಕೈಬಿಡಬೇಕು ಎಂದು ಬಿಜೆಪಿ ನಾಯಕರು ತೀವ್ರ ಒತ್ತಾಯಿಸಿದ್ದಾರೆ. 2 ತಿಂಗಳ ಹಿಂದೆ ನಾಗಮೋಹನ್ ದಾಸ್ ವರದಿ ನೀಡಿದೆ. ಆಗ ಹಿಂದುಳಿದ ಮತ್ತು ದಲಿತ ಜಾತಿಗಳ ಜೊತೆಗೆ 15 ಕ್ರಿಶ್ಚಿಯನ್ ಜಾತಿ ಸೇರಿಸಿರಲಿಲ್ಲ. ಈ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಹೆಸರಿನ ಟ್ಯಾಗ್ ಯಾಕೆ ಅಂತ ಕಿಡಿಕಾರಿದ್ದಾರೆ. ಒಟ್ಟಿಗೆ ಆಕ್ರೋಶದಿಂದ ಜೋರು ದನಿಯಿಂದ ಕ್ರಿಶ್ಚಿಯನ್ ಜೋಡಿತ ಜಾತಿ ಹೆಸರು ತೆಗೆಯುವಂತೆ ಒತ್ತಡ ಹೇರಿದ್ದಾರೆ. ಕ್ರಿಶ್ಚಿಯನ್ ಜೋಡಿತ ದಲಿತ ಹೆಸರಿನ ಜಾತಿಗಳ ಹೆಸರು ತೆಗೆಯುವವರೆಗೂ ಸಮೀಕ್ಷೆ ಮುಂದೂಡಿ ಅಂತ ಆಗ್ರಹಿಸಿದ್ದಾರೆ. ಸದಸ್ಯರ ಜೊತೆ ಸಭೆ ನಡೆಸಿ ತಿಳಿಸೋದಾಗಿ ಮಧುಸೂದನ್ ನಾಯಕ್ ಭರವಸೆ ನೀಡಿದ್ದಾರೆ. ಭರವಸೆಗೆ ಒಪ್ಪದ ಬಿಜೆಪಿ ಸದಸ್ಯರು ಅಲ್ಲಿವರೆಗೂ ಸಮೀಕ್ಷೆ ಮುಂದೂಡಿ ಅಂತ ಪಟ್ಟು ಹಿಡಿದ್ರು. ಸಭೆಯಲ್ಲಿ ಮಾಜಿ ಸಚಿವ ಎನ್ ಮಹೇಶ್, ಮಾಜಿ ಸಂಸದ ಮುನಿಸ್ವಾಮಿ ಗರಂ ಆಗಿದ್ರು. ಹೇಗೆ ಇನ್ನೊಂದು ಧರ್ಮಕ್ಕೆ ಟ್ಯಾಗ್ ಮಾಡಿದ್ರಿ, ನಿಮ್ಮ ಉದ್ದೇಶವೇನು ಅಂತ ಕಿಡಿಕಾರಿದ್ದಾರೆ. ಇಬ್ಬರನ್ನ ಸಮಾಧಾನ ಪಡಿಸಿದ ಛಲವಾದಿ ನಾರಾಯಣಸ್ವಾಮಿ ಆಯೋಗದ ಉದ್ದೇಶ ಕೇಳೋಣ ಅಂತ ಮನವಿ ಮಾಡಿದ್ರು. ಸುಮಾರು 1 ಗಂಟೆ ಕಾಲ ಜಟಾಪಟಿ ನಡೆದಿದ್ದು ಲೋಪದೋಷಗಳನ್ನ ಸರಿಪಡಿಸಲು ಬಿಜೆಪಿ ನಿಯೋಗ ಆಗ್ರಹಿಸಿತು. ವಿಶೇಷವಾಗಿ ಮೊನ್ನೆ 33 ಉಪಜಾತಿಗಳನ್ನ ಕೈಬಿಟ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಹೆಸರಿನಲ್ಲಿರುವಂತಹ ಕ್ರಿಶ್ಚಿಯನ್ ಪದಗಳನ್ನು ಅವರು ಕೈಬಿಟ್ಟಿಲ್ಲ. ಅದಕ್ಕೆ ಇವತ್ತು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಈಗ 15 ಜಾತಿಗಳನ್ನ ಯಾಕೆ ಕೈ ಬಿಡ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಉತ್ತರವನ್ನು ಸ್ಪಷ್ಟವಾಗಿ ಕೊಡ್ತಾ ಇಲ್ಲ. ಬಿಜೆಪಿ ನಿಯೋಗದ ಗದ್ದಲ ಗಲಾಟೆ ಬಳಿಕ ಸಭೆ ನಡೆಸಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಬಿಜೆಪಿಯವರು ತಪ್ಪು ಕಲ್ಪನೆ ಮಾಡ್ಕೊಂಡು ಬಂದಿದ್ರು. 14 ಜಾತಿಗಳು ಕ್ರಿಶ್ಚಿಯನ್ ಜೊತೆ ಸೇರಿಸಿಲ್ಲ, ಯಾವುವೂ ನಮ್ಮ ಪಟ್ಟಿಯಲ್ಲಿ ಇಲ್ಲ ಅಂತ ಸ್ಪಷ್ಟೀಕರಣ ಕೊಟ್ರು. ನಾವೇ ತೆಗೆದಾಕಿದ್ದು ಅದು ಸೂಕ್ತ ಅಲ್ಲ ಅಂತ ತಿಳ್ಕೊಂಡು, ಆದ್ರೆ ಅದು ಇದೆ ಅಂತ ಹೇಳಿ ತಪ್ಪು ಕಂಪ್ನಿಯಲ್ಲಿ ಬಂದಿದ್ರು. ನಾವು ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ, ಅವ್ರಿಗೆ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಫಿಷಿಯಲಿ. ಬಟ್ ನಿಮ್ ಥ್ರೂ ಅವರಿಗೆ ಕನ್ವೆ ಮಾಡೋದೇನಂದ್ರೆ ಅದು ಪಟ್ಟಿಯಲ್ಲೇ ಇರಲಿಲ್ಲ, ಅದು ತೆಗೆದು ಹಾಕೋ ಪ್ರಶ್ನೆ ಬರೋದಿಲ್ಲ. ಇನ್ನು ಸಿದ್ದರಾಮಯ್ಯ ಬೆನ್ನಿಗೆ ಸಚಿವ ಸಂತೋಷ್ ಲಾಡ್ ಮತ್ತು ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಗಟ್ಟಿಯಾಗಿ ನಿಂತಿದ್ದಾರೆ. ಬಿಜೆಪಿ ವಿರುದ್ಧ ಸಂತೋಷ್ ಲಾಡ್ ಗುಡುಗಿದ್ರೆ ಬಿಕೆ ಹರಿಪ್ರಸಾದ್ ಪಕ್ಷದೊಳಗೆ ಅಪಸ್ವರ ಎತ್ತಿದವರ ವಿರುದ್ಧ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು OBC ಜಾತಿ ಗಣತಿ ಮಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ. ಅವಾಗ ಯಾವ ಜಾತಿಗಳು ಹೊಡಿಲಿಲ್ಲ ಅವರು. ಯಾರು ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮಾಡ್ತಿದ್ರಲ್ಲ, ಅದು ಜಾತಿ ಹೊಡೆತ ಅಲ್ಲ. ನಾವಿಲ್ಲಿ ಮಾಡಿಬಿಟ್ರೆ ಜಾತಿ ಹೊಡೆತ. ಇವ್ರು ಮಾಡೋದೇನೈತೆ ಮತ್ತೆ ಇಡೀ ಪ್ರಪಂಚದಲ್ಲಿ ಈಗ ವೈ ಡಿಡ್ ದೇ ಅಗ್ರಿ ಟು ಡೂ ದ್ಯಾಟ್? Should we not ask the same question to them, people who are shouting against us now? 75 ವರ್ಷಗಳ ಕಾಲ ಬೆಣ್ಣೆ, ಮೊಸರು, ಹಾಲು ಎಲ್ಲ ಒಬ್ಬರೇ ತಿಂತಾ ಇದ್ರಲ್ಲ, ಅದು ಬೇರೆಯವ್ರಿಗೆ ಹಂಚೋಗ್ತಾ ಇದೆ ಅಂತ ಹೇಳಿ ಕೆಲವರಿಗೆ ಬೇಸರ ಆಗಿರ್ಬೋದು, ಅದಕ್ಕೆ ಮಾಡಿರ್ಬೋದು. ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಇದಕ್ಕೆ ಯಾರು ವಿರುದ್ಧ ಇದ್ದಾರೆ ಅನ್ನೋದು ಅವರು ಬಹಿರಂಗ ಪಡಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೀನಿ.
ಒಟ್ಟಾರೆ ಒಂದ್ ಕಡೆ ಸಮೀಕ್ಷೆ ನಡೀತಾ ಇದ್ರೆ ಇತ್ತ ರಾಜಕೀಯ ಸಂಘರ್ಷ ನಿಂತಿಲ್ಲ. ಮತ್ತೊಂದು ಕಡೆ ಸಮೀಕ್ಷೆಗೆ ಹೋದ ಶಿಕ್ಷಕರಿಗೆ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಇನ್ನು ಹೈಕೋರ್ಟ್ನಲ್ಲಿ ನಡೀತಾ ಇದ್ದ ವಿಚಾರಣೆ ನಾಳೆ ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದ್ದು ಸರ್ವೆ ಭವಿಷ್ಯ ನಿರ್ಧಾರವಾಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.